ಜರ್ಮನಿಯಿಂದ ಕರ್ನಾಟಕದತ್ತ ಹೊರಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಮ್ಯೂನಿಕ್ನಿಂದ ಪ್ರಜ್ವಲ್ ಇದ್ದಂತಹ ವಿಮಾನ ಟೇಕ್ ಆಫ್ ಆಗಿದೆ. ಲುಫ್ತಾನ್ಸಾ ವಿಮಾನದಲ್ಲಿ ಸದ್ಯ ಹೊರಟಿದ್ದಾರೆ ಪ್ರಜ್ವಲ್ ರೇವಣ್ಣ. LH0764 ವಿಮಾನದಲ್ಲಿ ಭಾರತದತ್ತ ಆಗಮಿಸುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ತಡರಾತ್ರಿ 12:59 ಸರಿಯಾಗಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. 4 ಬ್ಯಾಗ್ಗಳನ್ನ ತೆಗೆದುಕೊಂಡು ಬರ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. 2 ಕ್ಯಾರಿ ಬ್ಯಾಗ್ ಹಾಗೆ 2 ಟ್ರಾಲಿ ಬ್ಯಾಗ್ಗಳನ್ನ ತಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಹೊರಡ್ತಾರೋ ಇಲ್ವೋ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದಂತಹ ನಂತರದಲ್ಲಿ. ಆದ್ರೆ ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ, ಪ್ರಜ್ವಲ್ ಹೊರಡಬೇಕಾಗಿದ್ದಂತಹ ವಿಮಾನ ಆಲ್ರೆಡಿ ಟೇಕ್ ಆಫ್ ಆಗಿದೆ. 29 ನಿಮಿಷ ತಡವಾಗಿ ಟೇಕ್ ಆಫ್ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಬೋರ್ಡಿಂಗ್ ಪಾಸ್ ಡೀಟೇಲ್ಸ್ ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಇವತ್ತು ರಾತ್ರಿ ಮಧ್ಯರಾತ್ರಿ 12:59 ಅಂದ್ರೆ ಸುಮಾರು ಮಧ್ಯರಾತ್ರಿ 1 ಗಂಟೆ ಸರಿಯಾಗಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿತಾರೆ ಪ್ರಜ್ವಲ್ ರೇವಣ್ಣ. LH0764 ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಂದಿಳಿತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಈಗಾಗಲೇ SIT ಟೀಮ್ ಅಲ್ಲಿ ಕಾದು ಕುಳಿತಿದೆ. ಅವರನ್ನ ತಕ್ಷಣಕ್ಕೆ ಬಂದಂತಹ ನಂತರದಲ್ಲಿ ಅವರನ್ನ ವಶಕ್ಕೆ ಪಡಿಬೇಕು, ಅರೆಸ್ಟ್ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ಈಗಾಗಲೇ ರಾಜ್ಯ ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಮಾಡಿರೋದು. ಈ ಬಗ್ಗೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ರು. ಅರೆಸ್ಟ್ ವಾರೆಂಟ್ ಆಲ್ರೆಡಿ ಇಶ್ಯೂ ಆಗಿರೋದ್ರಿಂದ ಬೆಂಗಳೂರಿಗೆ ಬಂದಿಳಿತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ನೀಡಿದ್ರು. ಆಲ್ರೆಡಿ ಜರ್ಮನಿಯ ಮ್ಯೂನಿಕ್ನಿಂದ ಹೊರಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಸುದೀರ್ಘ 1 ತಿಂಗಳ ಕಾಲ, 1 ತಿಂಗಳಿಗೂ ಹೆಚ್ಚಿನ ಸಮಯ ಅವರು ಇಲ್ಲಿಂದ ಹೊರಟಿದ್ದು ಜರ್ಮನಿಗೆ. ಏಪ್ರಿಲ್ 26ನೇ ತಾರೀಕು ಮಧ್ಯರಾತ್ರಿ ಇಲ್ಲಿಂದ ಚುನಾವಣೆ ಮುಗಿತಾ ಇದ್ದ ಹಾಗೆ ಅವರಿದ್ದಂತಹ ವಿಮಾನ ಟೇಕ್ ಆಫ್ ಆಗಿತ್ತು ನೇರವಾಗಿ ಜರ್ಮನಿಗೆ. ಅದಾದಂತಹ ನಂತರದಲ್ಲಿ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಲಿಲ್ಲ. ಒಂದು ಸಲ ರಿಯಾಕ್ಟ್ ಮಾಡಿದ್ಬಿಟ್ರೆ ಆ ನಂತರದಲ್ಲಿ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಆಗಲಿ ಅವ್ರ ಕಡೆಯಿಂದ ಲಭ್ಯ ಆಗಿರಲಿಲ್ಲ. ಮೊನ್ನೆ ವಿಡಿಯೋ ರಿಲೀಸ್ ಮಾಡಿದವರು ಮೇ 31ನೇ ತಾರೀಕು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಈಗ ಲೈವ್ ಟ್ರ್ಯಾಕಿಂಗ್ ಡೀಟೇಲ್ಸ್ ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಅವರು ಬೋರ್ಡಿಂಗ್ ಆಗಿರುವಂತಹ ವಿಮಾನ LH0764 ಈಗಾಗಲೇ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಲೈವ್ ಟ್ರ್ಯಾಕಿಂಗ್ ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಎಲ್ಲಿ ತನಕ ರೀಚ್ ಆಗಿದೆ ಅಂತ ಹೇಳಿ ಇವತ್ತು ಮಧ್ಯರಾತ್ರಿ 1 ಗಂಟೆಯ ವೇಳೆಗೆ 12:59 29 ನಿಮಿಷ ತಡವಾಗಿ ಫ್ಲೈಟ್ ಟೇಕ್ ಆಫ್ ಆಗಿರೋದು. ಸದ್ಯಕ್ಕೆ ವಿಮಾನದ ಪೊಸಿಷನಿಂಗ್ ಏನು ಅನ್ನುವಂಥದ್ದನ್ನ ಆ ಲೈವ್ ಟ್ರ್ಯಾಕರ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಎಲ್ಲಿದೆ ವಿಮಾನ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಅದನ್ನ ಮಾರ್ಕ್ ಮಾಡಿ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲಿದೆ ವಿಮಾನ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಿ. ಟೈಮಿಂಗ್ಸ್ ತೋರಿಸ್ತಾ ಇದೆ. ಬಂದು ರೀಚ್ ಆಗೋದು ಬೆಂಗಳೂರಿಗೆ 12:29 ಅಂತ ಹೇಳಿ ಅಂದಾಜು ಟೈಮಿಂಗ್ಸ್ ನ ಈಗ ತೋರಿಸ್ತಾ ಇದೆ. 12:29 ಮಧ್ಯರಾತ್ರಿ 12:29 ಈ ಏರೋಪ್ಲೇನ್, ಈ ವಿಮಾನ ಬಂದು ರೀಚ್ ಆಗುತ್ತೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಆ ಲೈವ್ ಟ್ರ್ಯಾಕಿಂಗ್ ನಲ್ಲಿ ನಾವು ಗಮನಿಸಬಹುದಾಗಿದೆ. ಬರೋಬ್ಬರಿ 1 ತಿಂಗಳ ಕಾಯುವಿಕೆ ಅಂತ್ಯವಾಗ್ತಾ ಇದೆ. 3 ಅತ್ಯಾಚಾರ ಪ್ರಕರಣಗಳು, ಸಂತ್ರಸ್ತೆಯರಿಂದ ಬಹಳ ಗಂಭೀರವಾದಂತಹ ಆರೋಪ. 376 3 ಕೇಸ್ನಲ್ಲಿ 376 2N ಸೆಕ್ಷನ್ ಗಂಭೀರವಾದಂತಹ ಸೆಕ್ಷನ್ಸ್ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಬರ್ತಾರೋ ಇಲ್ವೋ ಅನ್ನುವಂಥ ಅನುಮಾನ ಇತ್ತು, ವಿಮಾನವನ್ನ ಹತ್ತಾರೋ ಇಲ್ವೋ ಅನ್ನುವಂಥ ಅನುಮಾನ ಇತ್ತು. ಆದ್ರೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ, ಇಲ್ಲ ವಿಮಾನವನ್ನ ಹತ್ತಿದ್ದಾರೆ, ಮಧ್ಯರಾತ್ರಿ ಬಂದು ರೀಚ್ ಆಗ್ತಾರೆ ಅಂತ ಹೇಳಿ. ತಮಗೇನು ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಶ್ರೀ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಹತ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ SITಗೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಮೂಲಕ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವೂ ಕೂಡ ಮಾಡಿದ್ದಾರೆ. ಸದ್ಯ ಈಗ ಅವರ ಫ್ಲೈಟ್ ಕೂಡ ಅಲ್ಲಿಂದ ಹೊರಟಿರುವಂಥದ್ದು. ಆದರೆ ಬರುವಂತಹ ಟೈಮ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಮಧ್ಯರಾತ್ರಿ ಸುಮಾರು 12:15 ಇಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಈಗ ಬದಲಾಗಿ 1 ಗಂಟೆ 1 ನಿಮಿಷಕ್ಕೆ ಲ್ಯಾಂಡ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿರುವಂಥದ್ದು. ಕಾರಣ ಏನಂತಂದರೆ ಹೊರಟಂತಹ ಟೈಮಿಂಗ್ ಸ್ವಲ್ಪ ಡಿಲೇ ಆಗಿತ್ತು. 29 ನಿಮಿಷಗಳ ಕಾಲ ಏನು ತಡವಾಗಿ ಫ್ಲೈಟ್ ಹೊರಟಂತಹ ಹಿನ್ನೆಲೆಯಲ್ಲಿ ಈ ಒಂದು ಡಿಲೇ ಆಗಿರುವಂಥದ್ದು. ಹೀಗಾಗಿ
ಬರುವಂತಹ ಸಮಯದಲ್ಲೂ ಕೂಡ ಸುಮಾರು ಅರ್ಧ ಗಂಟೆಯ ಕಾಲ ಹೆಚ್ಚು ಲೇಟಾಗಿ ಬರುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಇನ್ನು ನಾವು ಫ್ಲೈಟ್ ಈಗ ಮೂವ್ ಆಗಿರೋದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಈಗ ಅಸಲಿಗೆ ಅಲ್ಲಿಂದ LH 764 ಈ ವಿಮಾನ ಈಗಾಗಲೇ ಹೊರಟಿರುವಂಥದ್ದು. ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರುವಂಥದ್ದು. ಆ್ಯಸ್ ಯೂಶುವಲ್ ರೆಗ್ಯುಲರ್ ಟ್ರಾವೆಲ್ ಆಗ್ತಾ ಇರುವಂಥದ್ದು. ಸುಮಾರು 35,000 ಅಡಿಗಳ ಎತ್ತರದಲ್ಲಿ ಈಗ ಫ್ಲೈಟ್ ಆರ್ತಿರುವಂತಹ ವಿಜುವಲ್ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಿರುವಂಥದ್ದು. ಇದು ಲೈವ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಸಿಗ್ತಿರುವಂತಹ ಮಾಹಿತಿ. ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ಗಮನಿಸೋದಾದರೆ ಇಲ್ಲಿ 605 ಮೈಲ್ ಪರ್ ಅವರ್ ಅಂದರೆ ಸುಮಾರು 750ಕ್ಕೂ ಹೆಚ್ಚು ಕಿಲೋಮೀಟರ್ ಸ್ಪೀಡ್ನಲ್ಲಿ ಈಗ ಫ್ಲೈಟ್ ಹಾರ್ತಾ ಇರುವಂಥದ್ದು ಕೂಡ ಈಗ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆ್ಯಸ್ ಯೂಶುವಲ್ ಇದ್ರ ಪ್ರಕಾರ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ರಾತ್ರಿ ಸುಮಾರು 1 ಗಂಟೆ 1 ನಿಮಿಷಕ್ಕೆ ಬೆಂಗಳೂರು ಏರ್ಪೋರ್ಟ್ನ ಈ ಒಂದು ವಿಮಾನ ತಲುಪಲಿದೆ. ಅದಾದ ಬಳಿಕ ಇಮಿಗ್ರೇಷನ್ ಪ್ರೋಸೆಸ್ ನಡೆಸಿ ಅದಾದ ನಂತರ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು SIT ಟೀಮ್ ಮಾಡುತ್ತೆ ಅಂತ ಲಭ್ಯ ಇರುವಂಥ ಮಾಹಿತಿ. ವಿದೇಶಿ ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.